ಸ್ಟೇಜಲ್ಲಿ ಬಂದು ಮಾತಾಡೋಕ್ಕೂ ನನಗೆ ಒಂಥರ ಐ ಡೋಂಟ್ ನೋ, ನನಗೆ ಮಾತುಗಳು ಬರಲ್ಲ, ಅದು ಯಾಕೋ ಗೊತ್ತಿಲ್ಲ, ಈಗ ಆ್ಯಕ್ಟರ್ ಆಗಿರೋದ್ರಿಂದ. ಬಟ್ ಜರ್ನಿ ತುಂಬ ಚೆನ್ನಾಗಿತ್ತು ಆಬ್ವಿಯಸ್ಲಿ. ನಾನು ಆರ್ ಜೆ ಆಗಿದ್ದು ಇನ್ಫ್ಯಾಕ್ಟ್ ಅಂದರೆ ಆ್ಯಕ್ಟರ್ ಆಗಬೇಕು ಅಂತ ಇರಲಿಲ್ಲ. ನಾನೊಬ್ಬ ಡ್ಯಾನ್ಸರ್, ಬೇಸಿಕಲಿ ನಾನೊಬ್ಬ ಡ್ಯಾನ್ಸರ್ ಅಷ್ಟೇ. ನನಗೆ ಕೋರಿಯೋಗ್ರಾಫರ್ ಆಗಬೇಕು ಅಂತ ಭಾಳ ಆಸೆ ಇದ್ದಿದ್ದು. ಸೊ ಮಾಸ್ಟರ್ಸ್ ಆದಮೇಲೆ ನಾನು ಜರ್ನಲಿಸಮ್ ಕೂಡ ಮಾಡಿದ್ದು ರೀಸನ್ ಬೀಯಿಂಗ್ ಮೀಡಿಯಾಗೆ ಕನೆಕ್ಟ್ ಆಗಿರೋದು ಏನೋ ಒಂದು ಇದು ಕೋರ್ಸ್ ಇದು, ಇಲ್ಲಿಂದ ಏನೋ ಒಂದು ಕೊರಿಯೋಗ್ರಾಫರ್ ಆಗ್ಬೋದು ಅಂತ. ಅದು ಆ ಟೈಮಲ್ಲಿ ಮೇ ಬಿ ಮೆಚುರಿಟಿ ಇರಲಿಲ್ವೋ ಏನೋ ಗೊತ್ತಿಲ್ಲ, ಅದು ಹೇಗೆ ನಾನು ಆ ಥರ ಯೋಚನೆ ಮಾಡಿದೆ ಅಂತಲೂ ಗೊತ್ತಿಲ್ಲ. ನನ್ನ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದಾಗ ಒಬ್ಬ ಕಾಲೇಜ್ ಲೆಕ್ಚರರ್ ಇದ್ದರು. ಅವ್ರು ನನಗೆ ಡ್ಯಾನ್ಸ್ ಬಿಟ್ಬಿಡು, ನೀನು ಥಿಯೇಟರ್ ಮಾಡು, ಬುಕ್ಸ್ ಓದೋಕ್ಕೆ ಶುರು ಮಾಡೋದು. ಏನು ಹೇಳ್ತಾ ಇದ್ದಾರೆ, ಒಬ್ಬ ಡ್ಯಾನ್ಸರ್ಗೆ ಹೋಗ್ಬಿಟ್ಟು ಬುಕ್ ಓದು ಅಂತ ಇದ್ದಾರೆ, ಥಿಯೇಟರ್ ಮಾಡು, NSDR ಸೇರು. ನನಗೆ ಅದು ಕನೆಕ್ಟ್ ಆಗಿಲ್ಲ. ಡೆಸ್ಟಿನಿ ನನ್ಗೆ ಇಲ್ಲಿ ಇತ್ತು, ಮೇ ಬಿ ಅವ್ರು ಅದನ್ನು ಆವತ್ತೇ ನೋಡಿದ್ರೆ ಏನೋ ಗೊತ್ತಿಲ್ಲ. ಆ್ಯಕ್ಟರ್ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇರಲೇ ಇಲ್ಲ. ನನಗೇನಂದರೆ ಕೊರಿಯೋಗ್ರಾಫರ್ ಆಗಬೇಕು, ಬೆಸ್ಟ್ ಡ್ಯಾನ್ಸರ್ ಆಗಬೇಕು, ಒಂದಷ್ಟು ರಿಯಾಲಿಟಿ ಶೋ ವಿನ್ ಆಗಬೇಕು, ಅದೇ ಇದ್ದಿದ್ದು. ಡಿಗ್ರಿಲಿ ಇರುವಾಗ ಒಂದು ರಿಯಾಲಿಟಿ ಶೋ ವಿನ್ ಅದೇ ಕೂಡ. ದ್ಯಾಟ್ ಈಸ್ ಹೌ ನಾನು ಫುಲ್ ಆರ್ಟಿಗೆ ಬಂದಿದ್ದು. ಬಟ್ ಮಾಸ್ ಕಮ್ಯುನಿಕೇಷನ್ ಮಾಡಿ ಆಮೇಲೆ ಏನು ಮಾಡೋದಪ್ಪ ಅಂತ ಹೇಳಿದಾಗ ಇನ್ನೂ ಏನಾದರೂ ಕನೆಕ್ಷನ್ ಇರುವಂಥ ಮನೇಲಿ ಹೇಳಂಗಿಲ್ಲಲ್ಲ. ಸೇಯಿಂಗ್ ನಾನೊಂದು ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡ್ತೀನಿ, ಕೊರಿಯೋಗ್ರಾಫರ್ ಆಗ್ತೀನಿ, ಮೂವಿ ಹೋಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಹೊಡಿತಾರೆ ಇಟ್ಕೊಂಡು. ವಿ ಹೇಲ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಆಗ ಪೇಪರಲ್ಲೋ ಎಲ್ಲೋ ಒಂದು ಆ್ಯಡ್ ಬಂತು, ಸೇಯಿಂಗ್ ಆರ್ ಜೆ ಹಿಂಗ್ ಇದಿದೆ ಕೊಡಿ ಅಂತ. ಸೊ ನಾನು ಒಬ್ಬ ಆರ್ ಜೆದು ಪ್ರಸನ್ನ ಅಂತ ಇದ್ದಾರೆ, ಅವ್ರ ಆರ್ ಜೆ ಹಿಂಗ್ ಲಿಂಕ್ನ ತಗೊಂಡು ರೆಕಾರ್ಡ್ ಮಾಡಿ ಅದನ್ನೇ ಬಾಯ್ಪಾಠ ಮಾಡಿ ಹೋಗ್ಬಿಟ್ಟು ಐ ಆಡಿಷನ್. ಮೇ ಬಿ ಅವ್ರಿಗೆ ನನ್ನ ವಾಯ್ಸ್ ಇಷ್ಟ ಆಯ್ತಾ ಏನೋ. ನಾನು ಮಾತೇ ಆಡ್ತಿರ್ಲಿಲ್ಲ. ನಾವು ತುಳುವವರಲ್ವಾ, ಮದರ್ ಟಂಗ್ ತುಳು ಆಗಿರೋದ್ರಿಂದ ನಮಗೆ ಈ ತುಂಬ ಜನ ನೀವು ನೋಡಿರ್ತೀರ, ನಮ್ಮ ಮಂಗ್ಳೂರ್ ಕಡೆಯವರು ನಮಗೆ ಲಾ ನಾನ ಅದ್ರದ್ದು ವ್ಯತ್ಯಾಸನೇ ಗೊತ್ತಿಲ್ಲ. ನನಗೆ ಬಹಳ ಇತ್ತು, ನನಗದು ತುಂಬ ಇತ್ತು. ನನ್ನ ಸ್ಕೂಲಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲೆಲ್ಲ ಹಾಡ್ತಾ ಇದ್ದೆ. ನಾನು ಯಾವಾಗಲೂ ಆಡೋದು ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಆಡುವ ನೋಡಿ, ಅದೇ ಹಾಡೋದು ಎಲ್ಲ ಕಡೆ. ಟೀಚರ್ ಎಕ್ಸ್ಪ್ರೆಷನ್ ಓಕೆ, ಎಲ್ಲ ಟೈಮಲ್ಲೂ ಕರೆಕ್ಟ್ ಆಗಿರುತ್ತೆ. ಜಿಂಕೆಗಳು ಅಂತ ಬರುತ್ತಲ್ಲ, ಜಿಂಕೆಗಳು ಅಂತ ಅಂದ್ಬಿಡ್ತೀನಿ, ಎಲ್ಲರೂ ನಗೋಕೆ ಶುರು ಮಾಡಿ. ನನಗೆ ಡಿಫ್ರೆನ್ಸೇ ಗೊತ್ತಿಲ್ಲ. ನಾನು ಎಲ್ಲ ಸರಿಯಾಗಿ ಕೇಳ್ತಾರೆ, ನಾನು ಜಿಂಕೆ ಅಂತ ಬಂದಾಗ ಯಾಕೆ ಇವರು ಜಿಂಕೆಗಳು ಅಂತ ಬಂದಾಗ ಯಾಕೆ ನಗ್ತಾರೆ ಅಂತ ನನಗೆ ಅದು ನನಗೆ ಡೈಜೆಸ್ಟೇ ಆಗಿರ್ಲಿಲ್ಲ. ಅವ್ನು ದೊಡ್ಡವನಾದ್ಮೇಲೆ ಓ ಇದು ಲಾಭ ಬೇರೆ ಲಾಭ ಬೇರೆ. ಸೊ ನನ್ಗೆ ಈಗಲೂ ನನ್ನ ಟೀಚರ್ ಎಕ್ಸ್ಪ್ರೆಷನ್ಗಳು ನನಗೆ ಈಗಲೂ ನೆನಪಿದೆ. ಪಾಪ ನೀವು ಉಳು ಅಂತ ಹೇಳೋ ಸೈಡಲ್ಲೆಲ್ಲ ಲೂ ಅವಳು ಅನ್ನಕ್ಕೂ ಅವಳು ಅಂತ ಹಂಗೆ ಹೇಳ್ತಿದ್ದೆ ನಾನು. ನನ್ನ ತಮ್ಮ ಕಸಿನ್ ಒಬ್ಬ ಇದ್ದಾನೆ, ಅವ್ನು ಈಗಲೂ ಹಂಗೆ ಹೇಳ್ತಾನೆ. ಯಾವಾಗಲೂ ಒಂದು ತಮಾಷೆ ಮಾಡ್ತೀವಿ ನಾವು. ಸೊ ಆರ್ ಜೆ ಹಿಂಗೆ ಸಿಲೆಕ್ಟ್ ಆದ ಈಗ ಶೋ ಮಾಡ್ಬೇಕಲ್ಲ, ಶೋ ಮಾಡ್ಬೇಕು. ನಮ್ಗೆ ಕನ್ನಡ ಕರೆಕ್ಟಾಗಿ ಬರಲ್ಲ, ಸ್ಪಷ್ಟತೆ ಇಲ್ಲ, ಏನು ಮಾಡೋದು ಅಂತ ಹೇಳಿದಾಗ ನನಗೆಲ್ಲ ನನ್ನ ಕೊಲ್ಲಿಗೆ ಆರ್ ಜೆಸ್ಗಳಿದ್ದಾರಲ್ಲ ಎಲ್ಲರೂ ತುಂಬ ಟ್ರೈನ್ ಮಾಡಿದ್ರು. ನ್ಯೂಸ್ ಪೇಪರ್ ಓದಕ್ಕೆ ಶುರು ಮಾಡಿದೆ, ಅದೆಲ್ಲ ಮಾಡಿದೆ. ಅಂದರೆ ಏನು ಹೇಳೋದು, ಇವಾಗ ಅದೇನೋ ರಿಕ್ವೈರ್ಮೆಂಟ್ ಇಸ್ ದ ಮದರ್ ಆಫ್ ಇನ್ನೋವೇಷನ್ ಏನೋ ಅಂತಾರಲ್ಲ, ಏನೋ ಒಂದು ಟರ್ಮ್ ಇದೆಯಲ್ಲ, ಆ ಥರ ನನಗೆ ಅಂದರೆ ಏನಿಲ್ಲ, ವಿಧಿ ಇಲ್ಲ, ಮಾತಾಡಲೇಬೇಕು. ನಾನು ರಿಯಾಲಿಟಿ ಶೋ ಬಂದು ವಿನ್ ಆಗಿದ್ದೆ, ಗ್ರೇಟ್ ಕರ್ನಾಟಕ ಡ್ಯಾನ್ಸ್ ಲೀಗ್ ಅಂತ. ಅದರಲ್ಲಿ ಮಂಡ್ಯ ರಮೇಶ್ ಸರ್ ಆ್ಯಂಕರು, ಅದು ಹೈದರಾಬಾದಲ್ಲಿ ಆಗಿದ್ದು. ಮಾತಾಡಕ್ ಕೊಡ್ತಾ ಇದ್ರಲ್ಲ, ಅಂದ್ರೆ ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ಏನಾದ್ರು ನಿಮ್ಗೆ ಏನ್ ಅನ್ಸುತ್ತೆ, ಥ್ಯಾಂಕ್ ಯು ಅಷ್ಟೇ, ಏನು ಮಾತಾಡ್ತಾ ಇರಲಿಲ್ಲ. ಲೆಕ್ಚರರ್ ಹೇಳಿದಾಗ ಮಂಡ್ಯ ರಮೇಶ್ ಸರ್ ಕೂಡ ಇದೇ ಮಾತು ಹೇಳಿದ್ರು. ನನ್ಗದು ಈಗ ಎಲ್ಲ ಅಂದ್ರೆ ಈಗ ನಾನು ಅದನ್ನೆಲ್ಲ ಯೋಚನೆ ಮಾಡಿದೆ. ಅವರು ಹೇಳಿದ್ರು ಡ್ಯಾನ್ಸ್ ಸಾಕಪ್ಪ, ತುಂಬಾ ಜನ ಡ್ಯಾನ್ಸರ್ಸ್ ಇದ್ದಾರೆ. ನಾನು ಡ್ಯಾನ್ಸ್ ಸಾಕು, ನೀನು ಆಕ್ಟರ್ ಆಗ್ಬೇಕು. ನಾನು ಆಕ್ಟರ್, ನನ್ಗೆ ಅಂದರೆ ಅದು ಐಡಿಯಾನೇ ಇರಲಿಲ್ಲ. ನಾನು ಯಾಕೆ ಆ್ಯಕ್ಟರ್ ಆಗಲಿ ಅಂತ ನಮ್ಗೆ ಡ್ಯಾನ್ಸ್ ಮಾಡಬೇಕು, ಡ್ಯಾನ್ಸರ್. ಅದು ಮಂಡ್ಯ ರಮೇಶ್ ಸರ್ ಕೂಡ ಈಗಲೂ ಅವ್ರನ್ನ ಯಾವತ್ತಾದ್ರೂ ಮೀಟ್ ಆದಾಗ ಈ ಮಾತು ಹೇಳ್ತೀನಿ, ಸರ್ ನೀವು ಕೂಡ ಒಬ್ರು ನನಗೆ ಅಂದರೆ ಆ ಕಲ್ಪನೆನೇ ಇರಲಿಲ್ಲ ನನಗೆ ಆ್ಯಕ್ಟರ್ ಆಗ್ತೀನಿ ಅಂತ. ಸೊ ಇವರೆಲ್ಲ ಆ ಟೈಮಲ್ಲೇ ನನಗೆ ಈ ಥರದೊಂದು ಐಡಿಯಾ ಕೊಟ್ಟಿದ್ರು. ಆ್ಯಂಕರಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಆಕ್ಸಿಡೆಂಟೇ. ಡ್ಯಾನ್ಸಿಗೆ ಹೋಗಿದ್ದೆ ನಾನು, ಆ್ಯಂಕರ್ ಯಾರೋ ಕೈ ಕೊಟ್ಟಿದ್ರು, ಅಲ್ಲಿ ಆರ್ ಜೆ ಅಂತ ಗೊತ್ತಾಗ್ಬಿಡ್ತಲ್ಲ, ನೀನು ಆ್ಯಂಕರಿಂಗ್ ಮಾಡು ಅಂತ. ನಾನು ಆ್ಯಂಕರಿಂಗ್ ಮಾಡಿದೆ. ಅದೇನೋ ಒಂದು ಸ್ವಲ್ಪ ಕ್ಲಿಕ್ ಆಯಿತು. ಅಲ್ಲಿಂದ ಒಂದೇ ವಾರದಲ್ಲಿ 1-2 ವಾರದಲ್ಲಿ ಅಲ್ಲಿ ಯಾರೋ ನೋಡಿ ನನಗೆ ಗುರುಕಿರಣ್ ಸರ್ ಅವ್ರ ಕಾನ್ಸರ್ಟ್ಸ್ ಆಗತ್ತಲ್ಲ, ಗುರುಕಿರಣ್ ಸರ್ ಇಂದ ಡೈರೆಕ್ಟ್ ಕಾಲ್ ನನಗೆ, ಈ ಥರ ಒಂದು ಶೋ ಇದೆ ದಾವಣಗೆರೆಯಲ್ಲಿ ಇರಬೇಕು, ಎಲ್ಲೋ ಒಂದು ಶೋ ಇದೆ. ನನಗೆ ಅದೆಲ್ಲ ಗೊತ್ತೇ ಇಲ್ಲ, ಅದು ಹೆಂಗೆ ಆಗ್ತಾಯಿದೆ, ಯಾವ ರೀತಿ ಆಗ್ತಾಯಿದೆ. ಮೇ ಬಿ ವಾಯ್ಸಿಂದಾಗಿ ಆ ಥರ ಆಪರ್ಚುನಿಟಿ ಸಿಕ್ತು. ದಾವಣಗೆರೆಯಲ್ಲಿ ಶೋ ಅನ್ಕೋತೀನಿ. ನಾನು ಆವಾಗ ತುಂಬ ಕರ್ಲಿ ಹೇರ್, ನನಗೆ ಇಷ್ಟು ಹೇರ್.
ಓಕೆ. ಸೊ ಫಸ್ಟ್ ಎಂಟ್ರಿ ಆಂಕರೇ ಕೊಡ್ಬೇಕು ತಾನೇ, ನಾನು ಆಂಕರ್ ಕೊಡು, ಎಲ್ಲರೂ ಗುರುಕಿರಣ್ ಯೋ ಅಂತ ಕಿರಿಸ್ತಾ ಇದಾರೆ. ನನ್ಗೆ ಯಾಕಪ್ಪ ಇಷ್ಟೆಲ್ಲ ಕಿರಿಸ್ತವ್ರೆ ಅಂತ. ಅಂದ್ರೆ ಸ್ಪಾಟ್ ಲೈಟ್ ಏನೋ ಹಾಕಿದ್ದು ನನ್ನ ಮುಖ ಕಾಣಿಸ್ತಾ ಇರ್ಲಿಲ್ಲ. Okay. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಗುರುಕಿರಣ್ ಅಲ್ಲ ಇದು ಅಂತ. ಆ ಒಂದು ಆಂಕರಿಂಗ್ ಅಲ್ಲೂ ನನ್ಗೆ ಈಗ ನೆನಪಿದೆ. ನನ್ಗೆ ಆವಾಗ ವರ್ಡ್ಸ್ ಎಲ್ಲ ಗೊತ್ತಿಲ್ಲ. ಆಮೇಲೆ ಎಲ್ಲ ಬಾಯಿ ಪಾಠ ಮಾಡ್ಕೊಂಡು ಇದು ಹಿಂಗೆ ಹೇಳ್ಬೇಕು, ಇದು ಹಿಂಗೆ ಹೇಳ್ಬೇಕು.